ಹಲೋ ವಿದ್ಯಾರ್ಥಿಗಳೇ, ಜೀವಿಗಳಲ್ಲಿನ ವೈವಿಧ್ಯತೆಯ ಅಧ್ಯಾಯದಲ್ಲಿ ನೀವೆಲ್ಲರೂ ಬಹಳ ಆಸಕ್ತಿದಾಯಕ ವಿಡಿಯೋವನ್ನ ವೀಕ್ಷಿಸಿದ್ದೀರಿ. ನೀವು ವಿಟ್ಟೇಕರ್ ಅವರ ವರ್ಗೀಕರಣವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಈಗ ನೀವು ನೋಡಿದ ನಿರ್ದಿಷ್ಟ ಜೀವಿಯನ್ನ ನಿರ್ದಿಷ್ಟ ಗುಂಪಿನಲ್ಲಿ ಸುಲಭವಾಗಿ ಇರಿಸಬಹುದು ಮತ್ತು ಅದಕ್ಕೆ ಸರಿಯಾದ ಹೆಸರನ್ನ ಸಹ ನೀಡಬಹುದು. ನಿಸ್ಸಂದೇಹವಾಗಿ ಇದು ತುಂಬಾ ಆಸಕ್ತಿದಾಯಕ ವಿಷಯವಾಗಿದೆ. ನಾವು ಅವರ ಆವಾಸ ಸ್ಥಾನವನ್ನ ನೋಡೋಣ್ವೆ. ಹೌದು, ವಿಭಿನ್ನ ಪರಿಸರ ವ್ಯವಸ್ಥೆಗಳಲ್ಲಿನ ಅಧ್ಯಾಯ ಅಳವಡಿಕೆಗಳಲ್ಲಿ ಅವುಗಳನ್ನ ಮತ್ತಷ್ಟು ನೋಡೋಣ. ವಿದ್ಯಾರ್ಥಿಗಳೇ, ಈ ಅಧ್ಯಾಯವು ನಮ್ಮನ್ನ ವಿವಿಧ ಸ್ಥಳಗಳಿಗೆ ಕರೆದೊಯ್ಯುತ್ತೆ. ನಾವು ಪರಿಸರ ವ್ಯವಸ್ಥೆಗಳಲ್ಲಿ ವೈವಿಧ್ಯಮಯ ಮತ್ತು ವಿಭಿನ್ನ ಬದಲಾವಣೆಗಳನ್ನ ನೋಡ್ತೇವೆ. ವಿಭಿನ್ನ ಪರಿಸರ ವ್ಯವಸ್ಥೆಗಳಲ್ಲಿನ ಅಡಾಪ್ಟೇಷನ್ಸ್ಗಳ ಅಧ್ಯಾಯದ ಉತ್ತಮ ಜ್ಞಾನವನ್ನ ಪಡೆಯಲು ಎಚ್ಚರಿಕೆಯಿಂದ ಆಲಿಸಿ ಮತ್ತು ವೀಕ್ಷಿಸಿ. ಮೊದಲಿಗೆ ನಾವು ಕೀವರ್ಡ್ಗಳೊಂದಿಗೆ ಅಧ್ಯಾಯವನ್ನ ನಮೂದಿಸ್ತೇವೆ. ಬನ್ನಿ ಹಾಗಿದ್ರೆ ಕೀವರ್ಡ್ಗಳನ್ನ ನೋಡೋಣ. ಪರಿಸರ ವ್ಯವಸ್ಥೆ, ಆವಾಸ ಸ್ಥಾನ, ಮ್ಯಾಂಗ್ರೋವ್ಗಳು, ರೂಪಾಂತರಗಳು, ನ್ಯೂಮ್ಯಾಟೋಫೋರ್ಸ್. ಕಲಿಕೆಯ ಉದ್ದೇಶಗಳು. ಈ ವಿಡಿಯೋದಲ್ಲಿ ನಾವು ಗಮನಿಸಲಿದ್ದೇವೆ: 1. ಆವಾಸ ಸ್ಥಾನ, 2. ಪರಿಸರ ವ್ಯವಸ್ಥೆ, 3. ಆವಾಸ ಸ್ಥಾನವು ಪರಿಸರ ವ್ಯವಸ್ಥೆಯಿಂದ ವಿಭಿನ್ನವಾಗಿದೆ, 4. ಜೀವಿಗಳ ಮಾರ್ಗವು ಅವರು ಹೊಂದಿರುವ ಅಗತ್ಯತೆಗಳ ಬಗ್ಗೆ ಕೆಲವು ಪ್ರದೇಶಗಳಲ್ಲಿ ವಾಸಿಸಲು ಪ್ರಾರಂಭಿಸಿದೆ. ಅವುಗಳನ್ನ ಪೂರೈಸಲು ಅವರ ತಮ್ಮ ಸುತ್ತಮುತ್ತಲಿನ ವಿವಿಧ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ವಿಧಾನ. ಪರಿಕಲ್ಪನೆಯ ನಕ್ಷೆ. ಬನ್ನಿ ಪ್ರಾರಂಭಿಸೋಣ. ಆವಾಸ ಸ್ಥಾನ ಎಂದ್ರೆ ಏನು? ಆವಾಸ ಸ್ಥಾನವು ಒಂದು ಜೀವಿ ವಾಸಿಸುವ ಸ್ಥಳವಾಗಿದೆ. ಆವಾಸ ಸ್ಥಾನವು ಜೀವಿಯ ಅಸ್ತಿತ್ವದಲ್ಲಿರಲು ಅಗತ್ಯವಿರುವ ಎಲ್ಲಾ ಪರಿಸರದ ಸಂದರ್ಭಗಳನ್ನ ಒದಗಿಸುತ್ತೆ. ಪರಿಸರದ ವ್ಯವಸ್ಥೆಗಳಲ್ಲಿನ ವೈವಿಧ್ಯಮಯ ಮತ್ತು ವಿಭಿನ್ನ ಬದಲಾವಣೆಗಳಿಗೆ ತಮ್ಮನ್ನ ಸರಿಹೊಂದಿಸಲು ಜೀವಿಗಳು ಉತ್ತಮ ಉಳಿವಿಗಾಗಿ ವಿಭಿನ್ನ ವಿಧಾನಗಳಿಗೆ ಹೊಂದಿಕೊಳ್ಳಬೇಕು.
ಉದಾಹರಣೆಗೆ, ಅವಿಸೇನಿಯಾದಂತಹ ಮ್ಯಾಂಗ್ರೋವ್‌ಗಳಂತಹ ಮರಗಳು ತೇವ ಮತ್ತು ಉಪ್ಪು ಇರುವ ಸ್ಥಳಗಳಲ್ಲಿ ಬೆಳೆಯಲು ದೊಡ್ಡ ಸವಾಲನ್ನ ಎದುರಿಸಿದವು. ಹೇಗೆ? ಹೌದು. ಕೆಲವು ಪ್ರಕ್ಷೇಪಗಳು ಅವುಗಳ ಬೇರುಗಳಿಂದ ಅಭಿವೃದ್ಧಿಗೊಳ್ಳಲು ಪ್ರಾರಂಭಿಸಿದವು. ಇವುಗಳನ್ನ ನ್ಯೂಮ್ಯಾಟೋಫೋರ್ಸ್ ಅಂತ ಕರಿತೇವೆ. ಈ ನ್ಯೂಮ್ಯಾಟೋಫೋರ್ಸ್ ಅಂದ್ರೆ ಏನು? ಒಂದು, ಇವುಗಳ ಮೇಲ್ಮೈ ಬಳಿ ಬೆಳೆಯುತ್ತಿರುವ ಪಾರ್ಶ್ವದ ಬೇರುಗಳಿಂದ ಬೆಳವಣಿಗೆಯಾಗುವ ವೈಮಾನಿಕ ಬೇರುಗಳಾಗಿವೆ. ಎರಡು, ಅವು ಮಣ್ಣು ಅಥವಾ ಕೆಸರುಗಳಿಂದ 12 ಇಂಚುಗಳಷ್ಟು ಬಾಚಿಕೊಂಡಿರುತ್ತದೆ. ಮೂರು, ಲವಣಯುಕ್ತ ಜವುಗು ಪರಿಸರದಲ್ಲಿ ಸಸ್ಯಗಳು ಸಾಕಷ್ಟು ಬೇರಿನ ಉಸಿರಾಟವನ್ನ ನಿರ್ವಹಿಸಲು ಅವು ಸಹಾಯ ಮಾಡುತ್ತವೆ. ನೆನ್ಪಿಡಿ, ಉತ್ತಮ ಉಳಿವಿಗಾಗಿ ವಿಭಿನ್ನ ಪರಿಸ್ಥಿತಿಗಳಲ್ಲಿ ಜೀವಿಗಳು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅಳವಡಿಸಿಕೊಳ್ಳುವ ಅಥವಾ ಅಭಿವೃದ್ಧಿಪಡಿಸುವ ಎಲ್ಲಾ ವಿಧಾನಗಳು ಮತ್ತು ಜೀವಿಗಳ ರೂಪಾಂತರವಾಗಿದೆ. ಹೊಂದಾಣಿಕೆ ಕಡ್ಡಾಯವೇ? ಹೌದು. ಅಳವಡಿಕೆಯು ಯಾವುದೇ ಜನಸಂಖ್ಯೆಯಲ್ಲಿ ಸಾಮಾನ್ಯವಾಗಿರುವ ಒಂದು ವೈಶಿಷ್ಟ್ಯವಾಗಿದೆ, ಏಕೆಂದರೆ ಇದು ಉತ್ತಮ ಉಳಿವಿಗಾಗಿ ಕೆಲವು ಸುಧಾರಣೆಗಳನ್ನು ಒದಗಿಸುತ್ತೆ. ಈ ಚಟುವಟಿಕೆಯೊಂದಿಗೆ ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. 2 ಪ್ರತ್ಯೇಕ ಮಡಿಕೆಗಳಲ್ಲಿ ಕಲಾಬಂದ, ಅಲೋವೆರಾ ಮತ್ತು ಗುಲಾಬಿ ಗಿಡವನ್ನ ತೆಗೆದುಕೊಳ್ಳಿ. ಪ್ರತಿಯೊಂದಕ್ಕೂ 1 ವಾರದವರೆಗೆ ಕಡಿಮೆ ನೀರಿನಿಂದ ನೀರು ಹಾಕಿ. ಒಂದು ವಾರದ ನಂತರ ಸಸ್ಯಗಳ ಸ್ಥಿತಿಯನ್ನ ಗಮನಿಸಿ. ಈಗ ನೀವೇನ್ ಗಮನಿಸಿದ್ದೀರಿ? ಗುಲಾಬಿ ಸಸ್ಯಗಳು ಬೇಗನೆ ಒಣಗುತ್ತವೆ, ಆದರೆ ಅಲೋವೆರಾ ಕಡಿಮೆ ನೀರಿನಿಂದ ಕೂಡ ಬೆಳೆಯುತ್ತಿದೆ. ಅದರ ಅರ್ಥವೇನೆಂದರೆ, ಇದರ ಅರ್ಥ ಈ ಸಸ್ಯಗಳು ನೀರಿನ ಅಗತ್ಯವನ್ನ ಆಧರಿಸಿ ತಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳಿಗೆ ಹೊಂದ್ಕೊಳ್ಳುತ್ತೆ. ಇದು ಜಲಸಸ್ಯವಾಗಿದ್ದರೆ ಅದು ಮೇಲ್ಮೈಯಲ್ಲಿ ತೇಲುತ್ತಾ ಅಥವಾ ಅದರಿಂದ ಹೊರಬರುವ ಮೂಲಕ ಬೆಳೆಯುತ್ತೆ. ಉದಾಹರಣೆಗೆ ಹೈಡ್ರಿಲ್ಲಾ ವ್ಯಾಲಿಸ್ನೆರಿಯಾ. ನಿರ್ದಿಷ್ಟವಾಗಿ ಸಂದರ್ಭಗಳಿಗೆ ಹೊಂದಿಕೊಳ್ಳುವ ಪ್ರಕೃತಿಯಲ್ಲಿ ಇನ್ನೂ ಕೆಲವು ಜೀವಿಗಳನ್ನ ಅಧ್ಯಯನ ಮಾಡೋಣ. ಓಪುಂಟಿಯಾ. ಎಲೆಗಳು ಸ್ಟೈನ್ಗಳಾಗಿ ಕಡಿಮೆಯಾಗುತ್ತವೆ. ಇದರಿಂದ ಟ್ರಾನ್ಸ್ಪಿರೇಷನ್ ನಷ್ಟವನ್ನ ಪರಿಶೀಲಿಸಲಾಗುತ್ತೆ ಮತ್ತು ಕಾಂಡದ ಅಂಗಾಂಶಗಳಲ್ಲಿ ನೀರನ್ನ ಸಂಗ್ರಹಿಸಲಾಗುತ್ತದೆ. ಇದನ್ನ ರಸಭರಿತ ಕಾಂಡಗಳು ಅಂತ ಕರಿತೇವೆ.
ಮರುಭೂಮಿಗಳು ಮತ್ತು ಒಣಭೂಮಿಗಳಂತಹ ನೀರಿನ ಕೊರತೆಯ ಪರಿಸ್ಥಿತಿಗಳಲ್ಲಿ ಸಸ್ಯಗಳು ವಾಸಿಸಲು ಇದು ಸಹಾಯ ಮಾಡುತ್ತೆ. ಈ ರೀತಿಯ ಸಸ್ಯಗಳನ್ನ ಮರುಭೂಮಿ ಸಸ್ಯಗಳು ಅಥವಾ ಕ್ಸೈರೋಫೈಟ್ಸ್ ಅಂತ ಕರಿತೇವೆ. ಅಲೋವೆರಾ, ಭೂತಾಳ ಇದಕ್ಕೆ ಹೆಚ್ಚು ಉದಾಹರಣೆಗಳಾಗಿವೆ. ಈ ಮರುಭೂಮಿ ಸಸ್ಯಗಳ ಬಗ್ಗೆ ಇನ್ನೂ ಒಂದು ಆಸಕ್ತಿದಾಯಕ ವಿಷಯ. ನೀವು ಮರುಭೂಮಿ ಪ್ರದೇಶಗಳಲ್ಲಿ ಬಾವೋಬಾಬ್ ಮರಗಳನ್ನ ಗಮನಿಸಿದಾಗ ಅವುಗಳ ಕಾಂಡವು ಊದಿಕೊಂಡಿರುವುದನ್ನ ಕಾಣಬಹುದು. ಏಕೆ? ಇದು ತನ್ನ ಕಾಂಡದಲ್ಲಿ ನೀರನ್ನ ಸಂಗ್ರಹಿಸುತ್ತೆ ಮತ್ತು ಶುಷ್ಕ ಋತುಗಳ ಸುಡುವ ಶಾಖವನ್ನ ಬದುಕುತ್ತದೆ. ಈ ಮರಗಳು ಕಲ್ಲಿನಂತೆ ಕಾಣುತ್ತವೆ. ಕಾರಣವೇನೆಂದ್ರೆ ಊದಿಕೊಂಡ ಎಲೆಗಳು ನೀರಿನ ನಷ್ಟವನ್ನ ಕಡಿಮೆ ಮಾಡಲು ಮತ್ತು ನೀರನ್ನ ಸಂಗ್ರಹಿಸಲು ಮರುಭೂಮಿಗೆ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುತ್ತದೆ. ಇವುಗಳನ್ನ ಬೆನಚುಕಲ್ಲು ಸಸ್ಯಗಳು ಅಂತಾನೂ ಕರೀತಾರೆ. ಈ ಬೆಣಚುಕಲ್ಲು ಸಸ್ಯಗಳು ಇವು ತುಂಬಾ ಆಸಕ್ತಿದಾಯಕವಾಗಿದೆ. ಹೌದು, ಪ್ರತಿಯೊಂದು ಬೆಣಚುಕಲ್ಲು ಸಾಮಾನ್ಯವಾಗಿ ಒಂದು ಕಟ್ ಕಿಟ್ ಒಂದಿಗೆ ಒಂದು ಎಲೆಯಾಗಿದ್ದು ಅದು ಬೆಳಕನ್ನ ಅನುಮತಿಸುತ್ತದೆ. ಕಲ್ಲಿನಂತಹ ನೋಟವು ಪ್ರಾಣಿಗಳನ್ನ ಮೋಸಗೊಳಿಸುತ್ತದೆ ಮತ್ತು ಅವುಗಳನ್ನ ತಿನ್ನದಂತೆ ರಕ್ಷಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಕುಂಡಗಳಲ್ಲಿ ಮತ್ತು ಮನೆಗಳಲ್ಲಿ ಅಲಂಕಾರಿಕ ಸಸ್ಯಗಳಾಗಿ ನಾವು ಅನೇಕ ಝೀರೋಫೈಟ್ಗಳನ್ನ ಕಾಣಬಹುದು. ಒಟ್ಟಾರೆಯಾಗಿ ಕೆಲವು ಸಸ್ಯಗಳು ಹೂಗಳಂತೆ ಕಾಣುತ್ತವೆ, ಕೆಲವು ಮುಳ್ಳಿನೊಂದಿಗೆ. ಕೆಲವು ಪ್ರಕಾಶಮಾನವಾದ ಬಣ್ಣದ ದಳಗಳೊಂದಿಗೆ ಹೂವುಗಳನ್ನ ಹೊಂದಿರುತ್ತೆ. ಕೆಲವು ಜನ್ಮದಿನಗಳು ಮತ್ತು ಇತರ ಸಂದರ್ಭಗಳಲ್ಲಿ ಉಡುಗೊರೆಯಾಗಿ ಬಳಸಲಾಗುತ್ತೆ. ಅವರು ತುಂಬಾ ಸುಂದರವಾಗಿ ಕಾಣ್ತಾರೆ. ಇನ್ನೂ ಒಂದು ವಿಷಯ ನೆನ್ಪಿಡಿ, ಈ ರೂಪಾಂತರಗಳು ಸಸ್ಯಗಳಲ್ಲಿ ಮಾತ್ರ ಕಂಡುಬರೋದಿಲ್ಲ. ಇವು ಪ್ರಾಣಿಗಳಲ್ಲಿಯೂ ಕಂಡುಬರುತ್ತೆ. ಮರುಭೂಮಿಯಲ್ಲಿ ವಾಸಿಸುವ ಈ ಪ್ರಾಣಿಗಳನ್ನ ಗಮನಿಸಿ. ಒಂಟೆ. ಅದರ ಮೇಲಿನ ಗೂನು ನಂತರದ ಬಳಕೆಗಾಗಿ ಕೊಬ್ಬನ್ನ ಸಂಗ್ರಹಿಸುತ್ತದೆ. ಉದ್ದನೆಯ ರೆಪ್ಪೆ ಕೂದಲು ಮರಳಿನಿಂದ ಕಣ್ಣನ್ನ ರಕ್ಷಿಸುತ್ತೆ. ಊದುವ ಮರಳಿನಿಂದ ರಕ್ಷಿಸಲು ಮೂಗಿನ ಹೊಳ್ಳೆಗಳು ಸ್ವಯಂ ಪ್ರೇರಣೆಯಿಂದ ಮುಚ್ಚುತ್ತವೆ. ಉದ್ದವಾದ ಕಾಲುಗಳು ದೇಹವನ್ನ ಬಿಸಿ ಗಾಳಿಯಿಂದ ದೂರವಿಡುತ್ತೆ. ಮರುಭೂಮಿಯ ಪರಿಸ್ಥಿತಿಗಳಲ್ಲಿ ವಾಸಿಸುವ ಎಲ್ಲಾ ಪ್ರಾಣಿಗಳು ಒಂದೇ ರೀತಿಯ ರೂಪಾಂತರಗಳನ್ನ ತೋರಿಸುತ್ತವೆಯೇ? ನಿಸ್ಸಂಶಯವಾಗಿ ಇಲ್ಲ. ಇನ್ನು ಕೆಲವು ಮರುಭೂಮಿ ಪ್ರಾಣಿಗಳಲ್ಲಿನ ರೂಪಾಂತರಗಳನ್ನ ನೋಡೋಣ. ಸೈಡ್ ವಿಂಡರ್ ಆಡರ್ ಹಾವು ಅದರ ದೇಹದ ಸ್ವಲ್ಪ ಪ್ರಮಾಣದ ಬಿಸಿ ಮರಳಿನ ವಿರುದ್ಧ ಒತ್ತಿದರೆ ಪಕ್ಕಕ್ಕೆ ತೆವಳುತ್ತೆ.
ಈ ತಂತ್ರವು ತನ್ನನ್ನ ತಂಪಾಗಿರಿಸಲು ಸಹಾಯ ಮಾಡುತ್ತೆ. ಗೋಲ್ಡನ್ ಮೋಲ್ ಮೇಲ್ಮೈಯಿಂದ ಸ್ವಲ್ಪ ಕೆಳಗೆ ಮರಳಿನ ಮೂಲಕ ಈಜುವ ಮೂಲಕ ಸೂರ್ಯನ ಶಾಖದಿಂದ ತಪ್ಪಿಸಿಕೊಳ್ಳುತ್ತೆ. ಇದು ನೆಲದ ಕೆಳಗಿನ ಎಲ್ಲಾ ಅಗತ್ಯಗಳನ್ನ ಕಂಡುಕೊಳ್ಳುತ್ತೆ ಮತ್ತು ವಿರಳವಾಗಿ ಹೊರಹೊಮ್ಮತ್ತೆ. ಕೆಲವು ಪ್ರಾಣಿಗಳು ಮರುಭೂಮಿಯಲ್ಲಿ ಬದುಕುವ ಅಸಾಧಾರಣ ಸಾಮರ್ಥ್ಯವನ್ನ ತೋರಿಸುತ್ತೆ. ಪಶ್ಚಿಮ ಉತ್ತರ ಅಮೆರಿಕಾದ ಮರುಭೂಮಿಯ ಕಾಂಗರೂ ಇಲಿಯು ಅದರ ಉದ್ದಕ್ಕೂ ನೀರು ಕುಡಿಯದೆ ಬದುಕಬಲ್ಲದು. ಏಕೆಂದ್ರೆ ಅದರ ದೇಹವು ಜೀರ್ಣಕ್ರಿಯೆಯ ಪ್ರಕ್ರಿಯೆಯಲ್ಲಿ ಸ್ವಲ್ಪ ನೀರನ್ನ ಸಂಶ್ಲೇಷಿಸುತ್ತದೆ. ಮರುಭೂಮಿಯ ಹಕ್ಕಿ ಸ್ಯಾಂಡ್ ಗ್ರೌಸ್ ನೀರನ್ನ ಹುಡುಕಲು ಓಯಸಿಸ್ಗೆ ಬಹಳ ದೂರ ಹಾರತ್ತೆ. ಅದು ತನ್ನ ಗೂಡಿನ ಮರಿಗಳಿಗಾಗಿ ತನ್ನ ಬೇಳೆಗೆ ಒಯ್ಯುತ್ತದೆ. ಫೆನೆಕ್ ಫ್ಯಾಕ್ಸ್ನ ಫ್ಯೂರಿ ಅಡಿಭಾಗವು ಬಿಸಿ ಮರಳಿನ ಮೇಲೆ ನಡೆಯಲು ಮತ್ತು ಅದರ ಕಿವಿಗಳ ಮೂಲಕ ಶಾಖವನ್ನ ಕಳೆದುಕೊಳ್ಳಲು ಸಹಾಯ ಮಾಡುತ್ತೆ. ಮರಳು ತುಂಬಾ ಬಿಸಿಯಾದಾಗ ತಣ್ಣಗಾಗಲು ಸ್ಯಾಂಡ್ ಡೈವಿಂಗ್ ಹಲ್ಲಿ ತನ್ನ ಪಾದಗಳನ್ನ ಗಾಳಿಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ. ಹಾಗಾದ್ರೆ ನೆನಪಿಡುವ ಅಂಶಗಳು ಏನಂದ್ರೆ, ರೂಪಾಂತರಗಳ ಮೂಲಕ ಉತ್ತಮ ಉಳಿವಿಗಾಗಿ ಜೀವಿಗಳು ಪರಿಸರ ವ್ಯವಸ್ಥೆಯ ವೈವಿಧ್ಯಮಯ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುತ್ತವೆ. ಸಮುದ್ರ ಮತ್ತು ಸಿಹಿನೀರಿನ ಪರಿಸರ ವ್ಯವಸ್ಥೆಯ ಜೀವಿಗಳಲ್ಲಿ ವಿಭಿನ್ನ ರೂಪಾಂತರಗಳು ಕಂಡುಬರುತ್ತವೆ. ತಮ್ಮ ಉಳಿವಿಗಾಗಿ ಜೀವಿಗಳು ತಾಪಮಾನ, ನೀರಿನ ಲಭ್ಯತೆ, ಒತ್ತಡ ಇತ್ಯಾದಿಗಳಿಗೆ ಹೊಂದಿಕೊಳ್ಳಲು ವಿಶೇಷ ಗುಣಲಕ್ಷಣಗಳನ್ನು ಅಭಿವೃದ್ಧಿಪಡಿಸಿಕೊಂಡಿವೆ.